ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಕ್ರಾಂತಿ ಹಬ್ಬ ಹಿಂದಿನ ದಿನ. ಅಂದರೆ ಕೊಬ್ಬರಿಕಾಯಿ ಹಳ್ಳಿ ಕಡೆ ನೋಡಿ ನಾವು 3 ದಿನ ಮುಂಚೆಯಾಗೆ ಕೊಬ್ಬರಿ ಬೆಲ್ಲ ಎರಡನ್ನೂ ತಗೊಂಡು 3 ದಿನ ಗಂಟ ಚೆನ್ನಾಗಿ ಒಣಗಿಸ್ಬಿಟ್ಟು ಹಬ್ಬದ ದಿವಸ ಅದನ್ನ ಇಟ್ಟು ಪೂಜೆ ಮಾಡಿ ಆಮೇಲೆ ಎಲ್ರಿಗೂ ಹೋಗ್ಬೋದು. ಸಂಕ್ರಾಂತಿ ಹಬ್ಬದ ವಿಶೇಷತೆ ಎಲ್ಲ ನಾವು ಹೇಳ್ಕೊಡ್ತೀವಿ. ನೋಡ್ತಾ ಇರಿ. ದಪ್ಪಗೆ ಬೆಲ್ಲ ಕತ್ತರಿಸಾಕ್ತದೆ. ದಪ್ಪ ಕತ್ತರಿಸಾಕ್ತದೆ ನೋಡಿ. ಅದು ಇನ್ನು ನಿಮ್ಮ ಅತ್ತೆ ಮುರ್ದಿರೋದು ದಪ್ಪಾಗಿ ಇಲ್ಲ ಮುರ್ಬೇಕಾಗ್ಲಿಲ್ಲ ಕೈಲಿ ಅದ ನೋಡು ಸಾಕು ಕೊಬ್ಬರಿ ಹಿಂಗೆ ತುರ್ಕೊಂಡು ಸಾಕು. ನಾನು ಹಿಂಗೆ ಹಾಕಿನಿ. ತಣ್ಣುಟ್ಟೋದ್ವಿ ಇಷ್ಟಿದ್ರೆ ಸಾಕಲ್ಲ. ಎಷ್ಟು ಸೈಜು ದಪ್ಪ ಸೈಜು ಹಾಕ್ತೇನೆ ನೋಡ್ಕೊಳ್ಳಿ. ಆಮೇಲೆ ಚೆನ್ನಾಗಿರೋದನ್ನೇ ಹಾಕ್ತಾನೆ. ಎಳ್ಳು ಬೆಲ್ಲ ಕಾಯಿ ಕೊಬ್ಬರಿಕಾಯಿ ತುಂಬೋದು ಅಂದರೆ ಇವೆರಡು ಇಟ್ಕೊಂಡು ಆಟಾಡ್ತಾವೆ ನಿಂತವ್ರಲ್ಲಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಸ್ವಲ್ಪ ಸಣ್ಣಾಗಿ ಸ್ವಲ್ಪ ದಪ್ಪ ಆಗಿಬಿಟ್ಟಿತ್ತು ಬೆಲ್ಲ, ಹಂಗಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಬೆಲ್ಲ ಎಲ್ಲನೂ. ಇದಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಎಳ್ಳನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ ಸೈಡ್ಗೆ. ಅಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ. ಖುಷಿ ಕಾಲು ತೆಗಿತೀನಿ, ಸಣ್ಣ ಮಾಡ್ಕೊ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಮಮ್ಮಿ. ಈಗ ಹುರಿದ್ರೆ ಸ್ವಲ್ಪ ಆರಲಿ ಅಂತ ಇಟ್ಟಿದ್ದೀವಿ. ಇದು ಆರಾದ್ಮೇಲೆ ಮಿಕ್ಸ್ ಮಾಡ್ತೀವಿ. ಈಗ ಅಮ್ಮ ಎಲ್ಲ ಎಳ್ಳೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಕಬ್ಬು ಕೂಡ ತುಂಬ ರೇಟ್ ಆಗಿದೆ ಫ್ರೆಂಡ್ಸ್. ಈ 3 ಇದಕ್ಕೆ 3 ತುಂಡಿಗೆ 80 ರೂಪಾಯಿ ಅಂತ. ಎಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಲ್ವಾ. ನಾವು ಹಿತ್ತಲಲ್ಲಿ ಹಾಕ್ಕೊಂಡಿದ್ದೀವಿ ಅಂದರೆ ಅದು ಬೆಳೆದಿಲ್ಲ ಇನ್ನೂ. ಸ್ವಲ್ಪ ಚೆನ್ನಾಗಿ ನೀರು ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ. ನೆನ್ನೆಲ್ಲ ನೀರು ಕೊಟ್ಟಿದ್ದೀವಿ. ಈ ಹಬ್ಬಗಳು ಬಂತು ಅಂದರೆ ಎಷ್ಟು ಸಂಭ್ರಮ ಖುಷಿ ಅಲ್ವಾ. ಹಾಗೆ ಅದು ಹಬ್ಬದ ಒಂಥರ ತಯಾರಿ ಮಾಡ್ಕೊಳ್ಳೋದಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಮೆಹಂದಿ ಎಲ್ಲ ಬಿಡಿಸ್ಕೊಳ್ತಾ ಇರೋದು ನಾವೆಲ್ಲ ಹಾಗೆ ಮಾಡ್ತಿದ್ವಿ. ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹಬ್ಬದ ದಿನ ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ಕೊಂಡು ಬರ್ತಿದ್ರು. ನಮ್ಮನ್ನು ತಡೆಯೋರು ಯಾರು ಇರ್ತಿರಲಿಲ್ಲ. ಹಾಗೆ ಜಾಮ್ ಅನ್ನಿಸ್ಬಿಡ್ತಿದ್ವಿ. ಈಗೆಲ್ಲ ನಮ್ಮ ಮಕ್ಕಳು ಮಾಡ್ತಾಯಿದ್ದಾರೆ ಅಷ್ಟೇ. ಮಕ್ಕಳಿಗೆ ಬಟ್ಟೆ ತಂದಿರಲಿಲ್ಲ ಹಬ್ಬ ಇರೋದ್ರಿಂದ. ನಾನು ಹಬ್ಬದ ದಿನವೇ ಹೋಗಿ ಹರ್ಷಿಣಿಗೆ ಈ ಡ್ರೆಸ್ ತಂದೆ. ಅವಳು ಯಾವಾಗಲೂ ಸೀರೆ ಅಂತ ಇರ್ತಾಳೆ. ಏಜ್ಗೆ ಮತ್ತು ಇದಕ್ಕೆ ಸೀರೆ ಸಿಗುತ್ತೆ, ಬಟ್ ಅವಳಿಗೆ ಉದ್ದ ಆಗುತ್ತೆ ಇಲ್ಲ ದೊಡ್ಡದಾಗುತ್ತೆ. ಅದಕ್ಕೆ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಲೆಹಂಗಾ ಟೈಪು, ಲೆಹಂಗಾನೇ ಅಂದ್ಕೊತೀನಿ. ಇದ್ರೊಂದು ದುಪ್ಪಟ್ಟ ಕೊಟ್ಟಿದ್ದಾರಲ್ವ, ಅದನ್ನು ಸೀರೆ ಥರ ಉಡ್ಸೋದಕ್ಕೆ ಅಂತ ಇದನ್ನು ಸ್ಟಿಚಿಂಗ್ ಹಾಕ್ಸೋದಕ್ಕೆ ಕೊಟ್ಟಿದ್ದೀನಿ. ಯಾವ್ಯಾವ ರೀತಿ ಹೊಲಿಬೇಕು ಅಂತ ಈ ಥರ ಪ್ಲ್ಯಾನ್. ಸ್ಟಿಚಿಂಗ್ ಎಲ್ಲ ಹಾಕ್ಸಾದ್ಮೇಲೆ ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಲಾಸ್ಟಲ್ಲಿ ನಮಗೆ ತೋರಿಸ್ತೀನಿ. ಕೂದಲಿದ್ದೀರಿ ಇನ್ನೂ ಚೆನ್ನಾಗಿ ಕಾಣೋದು ವರ್ಷಿಣಿ ನಿಮಗೆ. ಸೀರೆ ಚೆನ್ನಾಗಿಲ್ವ ಮಮ್ಮಿ ಡ್ರೆಸ್ಸು? ಕೊನೆಗೂ ರೆಡಿ ಆದಳು. ಇಬ್ಬರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಬ್ಬರಿಗೂ ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ರೆಡಿ ಆದಮೇಲೆ ಎಲ್ಲರೂ ಮನೆಗೆ ಹತ್ರನೂ ಕರ್ಕೊಂಡೋಗಿ ಎಳ್ಳು ಬೆಲ್ಲ ಕೊಟ್ಟು ವಿಶ್ ಮಾಡಿ ಮನೆಗೆ ಕರ್ಕೊಂಡು ಬಂದೆ. ಆ್ಯಂಡ್ ಇವತ್ತಿನ ದಿನ ನಂದು ಹೀಗಿತ್ತು. ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.